ಆಯ್ಕೆ ಆಗಿರ್ತಕ್ಕಂಥ ಸಚಿವರು ನಮ್ಮ ಜೊತೆ ಇದ್ದಾರೆ. ಚಳ್ಳಕೆರೆ ಶಾಸಕರಾದಂತಹ ಏನು ರಘುಮೂರ್ತಿ ಅವರು ನಮ್ಮ ಜೊತೆ ಇದ್ದಾರೆ. ಬನ್ನಿ ಮಾತಾಡ್ತಾ ಹೋಗೋಣ. ಸರ್, ಕಂಗ್ರ್ಯಾಚುಲೇಷನ್ ಸರ್. ಹ್ಯಾಟ್ರಿಕ್ ಗೆಲುವನ್ನು ಪಡೆದು ಈಗ ಸಚಿವ ಸ್ಥಾನದಲ್ಲಿ ನೀವು ಆಯ್ಕೆ ಆಗಿದ್ದೀರಾ. ಫಸ್ಟ್ ಆಫ್ ಆಲ್ ಕಂಗ್ರ್ಯಾಚುಲೇಷನ್ ಸರ್. ಥ್ಯಾಂಕ್ ಯು ಎಲ್ಲ. ಈಗ ಇವತ್ತು ಇದಕ್ಕೆ ಕಾರಣಕರ್ತರಾದಂಥ, ನಾನು ಸಚಿವನಾಗಲಿ ಕಾರಣಕರ್ತರಾದಂಥ ನಮ್ಮ ರಾಷ್ಟ್ರ ಮಟ್ಟದ ನಾಯಕರು, ರಾಜ್ಯ ಮಟ್ಟದ ನಾಯಕರು, ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು, ಮಾಜಿ ಮುಖ್ಯಮಂತ್ರಿಗಳು, ಎಲ್ಲ ನಮ್ಮ ಪಕ್ಷದ ನಮ್ಮ ಜನಾಂಗದ ಮುಖಂಡರುಗಳು ಎಲ್ರಿಗೂ ಕೂಡ ಈ ಸಂದರ್ಭ ನಮ್ಮ ಕ್ಷೇತ್ರದ ಮತದಾರರು 3 ಬಾರಿ ಶಾಸಕನಾಗಿ ಕಾರಣಕರ್ತರಾದಂಥ ಎಲ್ಲ ನಮ್ಮ ಮತದಾರರಿಗೂ, ನಮ್ಮ ಮುಖಂಡರುಗಳಿಗೂ, ಎಲ್ಲರೂ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಕಾರಣಕರ್ತರಾದಂಥ ಎಲ್ರಿಗೂ ಕೂಡ ಧನ್ಯವಾದಗಳನ್ನು ಸಲ್ಲಿಸ್ತೀನಿ. ಸರ್, ಚಳ್ಳಕೆರೆಗೆ ಕಳೆದ 3 ದಶಕಗಳಿಂದ ಸಚಿವ ಸ್ಥಾನ ಸಿಕ್ಕಿರಲಿಲ್ಲ. ನಿಮ್ಮ ಮೂಲಕ ಈಗ ಚಳ್ಳಕೆರೆ ಕ್ಷೇತ್ರಕ್ಕೆ ಸಚಿವ ಸ್ಥಾನ ಸಿಕ್ಕಿದೆ. ಏನು ಹೇಳ್ತೀರಾ ಸರ್? ನಾನು ಖಂಡಿತವಾಗಲೂ ಅದು ನಮ್ಮ ಕ್ಷೇತ್ರಕ್ಕೆ ಅವರಿಗೆ ನಾನು ಅಭಿನಂದನೆಗಳು ಹೇಳ್ತೀನಿ. ಚಳ್ಳಕೆರೆ ಕ್ಷೇತ್ರದಲ್ಲಿ ನಮ್ಮ ದಿವಂಗತ ತಿಪ್ಪೇಸ್ವಾಮಿಯವರು 30 ವರ್ಷಗಳ ಕೆಳಗೆ ಅವರು ಸಚಿವರಾಗಿದ್ದರು. 94ರಲ್ಲಿ ಅವರು 5 ವರ್ಷ 2 ಖಾತೆಗಳನ್ನು ನಿರ್ವಹಿಸಿ ಅದರ ನಂತರ 5 ಸಚಿವ ಸ್ಥಾನ ಸಿಗ್ತದೆ. ಹಾಗಾಗಿ ನಮ್ಮ ಕ್ಷೇತ್ರದ ಮತದಾರರಿಗೆ ನಾನು ಅಭಿನಂದನೆಗಳು ಸಲ್ಲಿಸ್ತೀನಿ, ಚಳ್ಳಕೆರೆಯವರಿಗೆ, ನಮ್ಮ ಜಿಲ್ಲೆಯ ಜನರಿಗೆ. ಸರ್, ಈಗ ಚಿತ್ರದುರ್ಗದಲ್ಲಿ ಈಗ ಮುಂಬರ್ತಕ್ಕಂಥ ಉಪಚುನಾವಣೆಗೂ ಕೂಡ ಸಾಕಷ್ಟು ಸವಾಲು ಕೂಡ ನಿಮ್ಮ ಮುಂದೆ ಇದೆ. ಜೊತೆಗೆ ಈಗಾಗಲೇ ಏನು ಹಿರಿಯ ಶಾಸಕರು ಕೂಡ ನಿಮ್ಮ ಕ್ಷೇತ್ರದಲ್ಲಿ ಅಂದರೆ ನಿಮ್ಮ ಜಿಲ್ಲೆಯಲ್ಲಿ ಇದು ಸಚಿವ ಸ್ಥಾನ ದೊರಕಿಲ್ಲ. ಇದೆಲ್ಲ ಸವಾಲು ಕೂಡ ನಿಮ್ಮ ಮುಂದೆ ಇದೆ ಸರ್. ಖಂಡಿತವಾಗೂ ಎಲ್ಲರ ವಿಶ್ವಾಸವನ್ನು ಪಡೆದು ನಮ್ಮ ಪಕ್ಷದ ಮುಖಂಡರುಗಳು ಏನು AICC ಅವರು, KPCC ಅವರು ನಿರ್ಧಾರ ಮಾಡಿ ಕ್ಯಾಂಡಿಡೇಟನ್ನು ಮಾಡ್ತಾರೆ, ಯಾರು ಮಾಡಬೇಕಂತಿದ್ದಾರೆ ಅವ್ರನ್ನ ಅದರ ಪ್ರಕಾರ ನಾವು ಖಂಡಿತವಾಗಿ ಗೆಲ್ಲಿಸೋಂಥ ಕೆಲಸ ನಾವು ಮಾಡ್ತೀವಿ. ಎಲ್ಲರೂ ವಿಶ್ವಾಸಕ್ಕೆ ತೊಗೊಂಡು ನಮ್ಮ ದಿವಂಗತ D. ಸುಧಾಕರ್ ಅವರ ಸುಪುತ್ರ ನಮ್ಮ ಸುಹಾಸ್ ಸುಧಾಕರ್ ಅವರಿದ್ದಾರೆ. ಮೊನ್ನೆ ತಾನು 26ನೇ ತಾರೀಕು ಒಂದು ನುಡಿನಮನ ಕಾರ್ಯಕ್ರಮ ಆಯಿತು. ಭಾಳ ದೊಡ್ಡ ಮಟ್ಟದಲ್ಲಿ ತಾಲೂಕಿನ ಜನ ಎಲ್ಲ ಸೇರಿ ಅವ್ರನ್ನ ಸ್ಮರಣೆ ಮಾಡಿದ್ದಾರೆ. ಖಂಡಿತವಾಗ್ಲೂ ಅಲ್ಲಿ ಗೆಲ್ಲಿಸಲಿಕ್ಕೆ ಎಲ್ಲರ ಸಹಕಾರ ಇರ್ತದೆ. ಎಲ್ಲರನ್ನೂ ಸಹಕಾರದಿಂದ ತೊಗೊಂಡು ನಾವು ನಮ್ಮ ಸ್ಥಾನವನ್ನು ನಾವು ಖಂಡಿತವಾಗೂ ಉಳಿಸ್ಕೊಳ್ತೀವಿ. ಸರ್, ರಘುಮೂರ್ತಿ ಅವರು ಯಾವ ಸಚಿವ ಸ್ಥಾನಕ್ಕೆ ಇಷ್ಟಪಟ್ಟಿದ್ದಾರೆ? ಜೊತೆಗೆ DK ಶಿವಕುಮಾರ್ ಅವ್ರ ಬಳಿ ಕೇಳ್ತಾರೆ ಸರ್. ನಾನು ಈಗಾಗಲೇ ಹೇಳಿದೆ, ನಾನು ಯಾವುದೇ ಈಗ ಸಚಿವನ ಮಾಡಿದ್ದಾರೆ ನಮ್ಮ ಪಕ್ಷ. ಹಾಗಾಗಿ ರಘುಮೂರ್ತಿ ಅವ್ರಿಗೆ ಯಾವ ಖಾತೆ ಕೊಟ್ಟರೆ ನಿರ್ವಹಿಸ್ತಾರೆ ಅನ್ನೋದು ಅವ್ರಿಗೆ ಗೊತ್ತಿರ್ತದೆ. ಹಾಗಾಗಿ ನನ್ನ ಡಿಮ್ಯಾಂಡ್ ಏನಿಲ್ಲ. ಅವ್ರೇನು ಜವಾಬ್ದಾರಿ ಕೊಡ್ತಾರೆ ಆ ಜವಾಬ್ದಾರಿಗೆ ಪೂರಕವಾಗಿ ನಾನು ಕೆಲಸ ಮಾಡ್ತೀನಿ. ಇದಿಷ್ಟು ನೂತನವಾಗಿ ಆಯ್ಕೆ ಆಗಿರ್ತಕ್ಕಂಥ ಏನು ರಘುಮೂರ್ತಿ ಅವರ ಮಾತು. ಕ್ಯಾಮ್ರಾ ಪರ್ಸನ್ ಚಂದ್ರಕಾಂತ್ ಜೊತೆ ಹನುಮಂತರಾಜು, PNS ವಿಸ್ತಾರ, ಬೆಂಗಳೂರು.